ಆಸ್ತಿ ವಿಚಾರಕ್ಕಾಗಿ ಸಾರಿಗೆ ನೌಕರನೊಬ್ಬನನ್ನ ಬರ್ಬರವಾಗಿ ಸಂಬಂಧಿಕರೇ ಕೊಲೆ ಮಾಡಿದಂತಹ ಘಟನೆ ಹಾಸನ ಜಿಲ್ಲೆ ಆಲೂರಿನಲ್ಲಿ ನಡೆದಿರೋದು. ಆಸ್ತಿ ವಿಚಾರಕ್ಕಾಗಿ ಸಾರಿಗೆ ಇಲಾಖೆ ನೌಕರನ ಹತ್ಯೆ ಪ್ರಕರಣ 10 ಜನರ ವಿರುದ್ಧ ಈಗ FIR ದಾಖಲಾಗಿದೆ. ದೂರು ಕೊಟ್ಟಿದ್ರು ಕುಟುಂಬದವರು. ಆಲೂರು ಪೊಲೀಸ್ ಠಾಣೆಯಲ್ಲಿ FIR ದಾಖಲಾಗಿದೆ. 10 ಜನರ ವಿರುದ್ಧ ಪೊಲೀಸ್ ಠಾಣೆಗೆ ದೂರು ನೀಡಿದ್ದಾರೆ ವೀರಪ್ಪ ಅವರ ಪುತ್ರ ವಿವೇಕ್. ಮಲ್ಲಮ್ಮ, ಮಹದೇವಮ್ಮ, ಹರೀಶ್, ಲೋಕೇಶ್, ಮಹದೇವಪ್ಪ, ಬಾಗಲಯ್ಯ, ಸತೀಶ್, ಜಯರಾಮ, ಧರ್ಮ, ಸ್ವಾಮಿ ಇವರ ವಿರುದ್ಧ FIR ಆಗಿದೆ. ತನಿಖೆಯನ್ನು ತೀವ್ರಗೊಳಿಸಿದ್ದಾರೆ ಆಲೂರು ಪೊಲೀಸರು. FIR ಆಯಿತು ಅಂತಂದರೆ ಪ್ರತ್ಯಕ್ಷದರ್ಶಿಗಳು ಯಾರಾದರೂ ಇದ್ದರಾ ಹಲ್ಲೆ ಮಾಡಬೇಕಾದ್ರೆ ಅವರ ಹೇಳಿಕೆ ಆಧಾರದ ಮೇಲೆ ಎಲ್ಲರನ್ನೂ ಕೂಡ ಬಂಧಿಸುವಂತಹ ಕೆಲಸ ಕೂಡ ಆಗುತ್ತೆ. ನಾನು ಆಗಲೇ ಹೇಳ್ತಾ ಇದ್ದೆ, ಇದು ಹಲ್ಲೆ ಮಾಡಿ ಸಾಯಿಸಿ ಆಮೇಲೆ ಪೆಟ್ರೋಲ್ ಸುರಿದು ಬೆಂಕಿ ಹಚ್ಚಿರೋ ಅತ್ಯಂತ ಪೈಶಾಚಿಕ ಕ್ರೂರ ಕೃತ್ಯ. ಹಾಗಾಗಿ ಇವ್ರು ಯಾರನ್ನೂ ಕೂಡ ಬಿಡಬಾರ್ದು, ಹೊರಗಡೆ ಇರೋದಕ್ಕೆ ಬಿಡಬಾರ್ದು. ಸಾಕ್ಷ್ಯನಾಶಗಳೂ ಆಗುವಂತಹ ಸಾಧ್ಯತೆಗಳಿರ್ತವೆ. ಹಾಗಾಗಿ ಇಮಿಡಿಯೇಟಾಗಿ ಇವರು ನಾಪತ್ತೆ ಆಗಿಲ್ಲ ಅಂತಂದರೆ ಪೊಲೀಸರು ಇವ್ರನ್ನ ಅರೆಸ್ಟ್ ಮಾಡ್ತಾರೆ, ವಶಕ್ಕೆ ಪಡ್ಕೊಂಡು ವಿಚಾರಣೆಯನ್ನು ನಡೆಸಬೇಕು. ಒಟ್ಟು ಅಪ್ಡೇಟ್ ಏನಂತಂದರೆ 10 ಜನರ ವಿರುದ್ಧ ಈಗ FIR ಆಗಿರ್ತಕ್ಕಂಥದ್ದು. 10 ಜನ ಇದು ಸಂಬಂಧಿಕರಿಂದನೇ ಆಗಿರುವಂತಹ ಗಲಾಟೆ. ಇವರು ಚಿಕ್ಕಪ್ಪನ ಕಡೆಯವರು, ಅವರ ಚಿಕ್ಕಪ್ಪನ ಹೆಣ್ಮಕ್ಳು ಅವ್ರ ಕುಟುಂಬದವರು, ಅವ್ರುಗಳೆಲ್ಲ ಸೇರಿಕೊಂಡು ಏನೋ ಒಂದು 2 ಎಕರೆ ಜಮೀನು ಇವ್ರ ಹೆಸರಿಗೆ ಬರೆದಿದ್ರಂತೆ. ಅದು ನಮಗೆ ಬೇಕು ಅಂತಂದ್ಬಿಟ್ಟು ಒಟ್ಟಾರೆ KSRTC ಡ್ರೈವರ್ ಇವರು 58 ವರ್ಷ, ಇನ್ನೇನು ರಿಟೈರ್ ಆಗೋ ಟೈಮ್. ಈ ಸಂದರ್ಭದಲ್ಲಿ ಹಲ್ಲೆ ಮಾಡಿ ಬೆಂಕಿ ಹಚ್ಚಿ ಕೊಲೆ ಮಾಡಿರುವಂತಹ ಘಟನೆ ಹಾಸನದ ಆಲೂರು ತಾಲೂಕಿನ ರಾಜನಹಳ್ಳಿ ಗ್ರಾಮದಲ್ಲಿ ನಡೆದಿರ್ತಕ್ಕಂಥದ್ದು. ಸದ್ಯಕ್ಕೆ ಪೊಲೀಸರು ತನಿಖೆಯನ್ನು ಈಗ ಕೈಗೆತ್ತಿಕೊಂಡಿದ್ದಾರೆ. ಡಿಸೀಸ್ಡ್ ಹೆಸರು ಬಂತು ವೀರಪ್ಪ ಅಂತ, 58 ವರ್ಷ, KSRTC ಡ್ರೈವರ್ ಆಗಿ ಕೆಲಸ ಮಾಡ್ತಾ ಇದ್ರು. ನಾವು ಎಲ್ಲರೂ ಬಂದಿದ್ದೀವಿ ಸ್ಪಾಟ್ಗೆ, ತನಿಖೆ ನಡೀತಾ ಇದೆ, ನಾವು ಕಂಪ್ಲೇಂಟ್ ತಗೊಳ್ತಾ ಇದ್ದೀವಿ. ಈಗ ಜಸ್ಟ್ ನಮಗೆ ಬರ್ನ್ ಬಾಡಿ ಸಿಕ್ಕಿದೆ. ಈಗ ಪೋಸ್ಟ್ ಮಾರ್ಟಮ್ ಮಾಡಬೇಕು, ಏನು ಆ್ಯಂಟಿಮಾರ್ಟಮ್ ಇಂಜುರೀಸ್ ಇದ್ದರೆ ಅದು ನೋಡಬೇಕು. ಮತ್ತು ಫ್ಯಾಮ್ಲಿ ಇನ್ನೂ ನಮಗೆ ಕಂಪ್ಲೇಂಟ್ ಕೊಟ್ಟಿಲ್ಲ, ಅವರು ಕಂಪ್ಲೇಂಟ್ ಕೊಡ್ತಿದ್ದಾರೆ, ಅದು ನೋಡಿಕೊಂಡು ನಾವು ತನಿಖೆ ಮಾಡ್ತೀವಿ. ಅದಕ್ಕೆ ಸೋಕೋ ಟೀಮ್ ಬಂದಿದೆ. ಬೇಕಾದರೆ ನಾವು RFSLಗೆ ಕೂಡ ಕರೆಸ್ತೀವಿ ಇಲ್ಲಿ ನೋಡಲಿಕ್ಕೆ ಯಾವ ಫ್ಯೂಲ್ ಯೂಸ್ ಆಗಿದೆ, ಯಾಕೆ ಆಗಿರಬಹುದು, ಅದು ಎಲ್ಲ ಇನ್ನೂ ನಮಗೆ ತನಿಖೆ ಮಾಡಬೇಕು. ಇದು 6 o'clock ಅವ್ರದ್ದು ಅಣ್ಣ ಬಂದಿದ್ದಾರೆ, 6 o'clock ಅವರಿಗೆ ನೋಡಿದ್ದಾರೆ. ಸೊ 6 o'clockಗಿಂತ ಮುಂಚೆನೇ ಆಗಿದೆ. ಆ್ಯಸ್ ಆಫ್ ನಾವು ನಾನು ಅದೇ ಹೇಳಬಹುದು ತಮ್ಮೆಲ್ಲರಿಗೆ, ಇವತ್ತೇ ಇನ್ಸಿಡೆಂಟ್ ಆಗಿದೆ. ಸರ್, ಇವತ್ತು ಕೋರ್ಟ್ ಇತ್ತು ಅಂತ ಕೋರ್ಟ್ಗೆ ಹೋಗಿದ್ರು. ಆ ಜಮೀನಿಂದಿದ್ದು 41ನೇ ಸರ್ವೆ ನಂಬರ್ದು. ಮಲ್ಲಮ್ಮ, ಮಾದೇವಮ್ಮ, ಮಾದೇವನ ಮಕ್ಕಳು ಹರೀಶ, ಪ್ರಕಾಶ, ಆಮೇಲೆ ಮಲ್ಲಮ್ಮನ ಮಗ ಇವನು ಮಾದೇವ, ಇಷ್ಟು ಜನ ಎಲ್ಲ ಬಂದರು ಕನ್ನಡ ಅಂತ ಅಂದ ನನ್ನ ತಮ್ಮ. 2 ಗಂಟೆಯಲ್ಲಿ ಫೋನ್ ಮಾಡಿ ನನಗೆ ಅಂತೂ ಬಂದರು ಅಂದಾಗ, ಅಪ್ಪ ಏನು ಗಲಾಟೆ ಮಾಡ್ಕೊಬೇಡ ಹೋಗು ಅಂತ ನಾನು ಹೇಳಿದಾಗ ಆಮೇಲೆ ಮತ್ತೆ 1/4 ಗಂಟೆ ಬಿಟ್ಟು ಮಾಡಿದೆ, ಇಲ್ಲೇ ಇದ್ದಾರೆ ಕನ್ನಡ ಅಂದ. ಇಲ್ಲೇ ಇದ್ದಾರೆ ಅಂತ ಅಂದಾಗ ಮತ್ತೆ ಫೋನ್ ಮಾಡಿದ್ರೆ ನಾಟ್ ರೀಚಬಲ್ ಫೋನೇ ನಾಟ್ ರೀಚಬಲ್ಲು. ಆಮೇಲೆ ಶೋಭಾ ಅನ್ನೋಳು ಅವ್ರ ಹೆಂಡ್ತಿ ಫೋನ್ ಮಾಡಿದ್ರು ನನಗೆ 6 ಗಂಟೆಯಲ್ಲಿ, ಬಾವ ಫೋನ್ ಬತ್ತೆ ಯಾಕೋ ನೋಡಿ ಅಂತವ. ನಾನು ಬಂದು 6 ಗಂಟೆಯಲ್ಲಿ ನೋಡುವಾಗ ಬೆಂಕಿ ಉರಿತಾಯಿತ್ತು. ಇಲ್ಲ